ನೀವು ಮಾಡೋಣ ಅಂತ ನೋಡಿ. ಫಿಸಿಕ್ಸಲ್ಲಿ ನಾವು ಈಗಾಗಲೇ ಹಲವಾರು ಟಾಪಿಕ್ಸ್ನ ಡಿಸ್ಕಸ್ ಮಾಡಿದ್ವಿ ವಿಚ್ ಆರ್ ರಿಲೇಟೆಡ್ ಟು ದ ಎಲೆಕ್ಟ್ರಿಸಿಟಿ, ರೈಟ್? ಎಲೆಕ್ಟ್ರಿಸಿಟಿನಲ್ಲಿ ಟಾಪಿಕ್ಸ್ ಏನೇನು ಡಿಸ್ಕಸ್ ಮಾಡಿದ್ವಿ ಅನ್ನೋದು ಜಸ್ಟ್ ಒಂದ್ಸಲ ಬ್ರೀಫ್ ಆಗಿ ನೋಡೋಣ ಅಂತ ನೋಡಿ. ನಾವು ಡಿಸ್ಕಸ್ ಮಾಡಿರೋದು ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಪವರ್ ಡಿಸ್ಕಸ್ ಮಾಡಿದ್ವಿ, ಹಾಗೂ ಪ್ರಾಕ್ಟಿಕಲ್ ಯೂನಿಟ್ಸ್ ಡಿಸ್ಕಸ್ ಮಾಡಿದ್ವಿ, ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಡಿಸ್ಕಸ್ ಮಾಡಿದ್ವಿ. ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನೇನು ಎಫೆಕ್ಟ್ಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ನಾವು ಇವತ್ತು ಈ ಮ್ಯಾಗ್ನೆಟಿಕ್ ಎಫೆಕ್ಟು, ಎಲೆಕ್ಟ್ರೋಕೆಮಿಕಲ್ ಎಫೆಕ್ಟ್ನ ಡಿಸ್ಕಸ್ ಮಾಡಿದ್ದೀವಿ. ಈಗ ನಾವು ಹೀಟಿಂಗ್ ಎಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಿದೆ. ಓಕೆ, ಆದ ನಂತರ ಎಲೆಕ್ಟ್ರಿಕ್ ಫ್ಯೂಸ್, ಬಲ್ಬ್ ಅಂದರೆ ಏನು, ಮತ್ತು ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಸೆಲ್, ಡ್ರೈ ಸೆಲ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಬಗ್ಗೆ ನೋಡೋಣ ಅಂತ. ಓಕೆ, ಸೊ ನೋಡಿ ಗೈಸ್, ಈಗ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂದರೆ, ಒಂದು ಹೀಟಿಂಗ್ ಎಫೆಕ್ಟ್, ನಾವು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡಿದಾಗ ಒಂದು ಹೀಟ್ನ ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ನಾವು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಈ ಇಮೇಜಲ್ಲಿ ನಾವು ತೋರಿಸಿರೋಂತಹ ಒಂದು ಪಿಕ್ಚರ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇದು ಒಂದು ವಾಟರ್ ಹೀಟರ್. ನೋಡಿ ಕೆಳಗಡೆ ನೋಡಿ ಹೇಗಿದೆ, ಕೆಳಗಡೆ ಒಂದು ಕಾಯಿಲ್ ಇದೆ, ಕೆಳಗಡೆ ನೋಡಿ ಇದಕ್ಕೊಂದು ಕಾಯಿಲ್, ಈ ಕಾಯಿಲ್ ಇದೆ. ಇಲ್ಲಿಂದ ನಾವು ಪ್ಲಗ್ ಕನೆಕ್ಟ್ ಮಾಡ್ತೀವಿ ನಮ್ಮ 3 ಪಾಯಿಂಟ್ ಸಾಕೆಟ್ಗೆ. ಒಂದು 3 ಪಾಯಿಂಟ್ ಸಾಕೆಟ್ಗೆ ಏನು ಮಾಡ್ತೀವಿ, ಇಲ್ಲಿಂದ ನಾವು ಒಂದು ಪ್ಲಗ್ ಹಾಕ್ಬಿಟ್ಟು ಕನೆಕ್ಟ್ ಮಾಡ್ತೀವಿ. ಓಕೆ, ಇದರಲ್ಲಿ ನೀವು ತಿಳ್ಕೊಬೇಕಿದ್ದೇನಂತಂದ್ರೆ, ಈ ಅರ್ತ್ ಪೋರ್ಷನ್ ಏನಿದೆಲ್ಲ, ಈ ಬಿಗ್ ಹೋಲ್ ಇರೋಂಥ ಒಂದು ಸಾಕೆಟ್ ಅಲ್ಲಿ 3 ಪಾಯಿಂಟ್ ಸಾಕೆಟ್ ಇರ್ಬೋದು, 5 ಪಾಯಿಂಟ್ ಸಾಕೆಟ್ ಇರ್ಬೋದು, ಅದು ಅಪ್ಪರ್ ಪಾರ್ಟ್ ಅಲ್ಲಿ ಒಂದು ವೆರಿ ಲಾರ್ಜ್ ಡಯಾಮೀಟರ್ ಅಲ್ಲಿ ಒಂದು ಸರ್ಕಲ್ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಅರ್ತ್ ಟರ್ಮಿನಲ್ ಅಂತ ಕರಿತೀವಿ. ಅರ್ತ್ ಟರ್ಮಿನಲ್ ಅಂತ ಕರಿತೀವಿ. ಓಕೆ, ಈಗ ಇದಾದ ನಂತರ ಇಲ್ಲಿ ನೋಡಿ ಎಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ವೆನ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಅನ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ಓಕೆ, ಅಂದ್ರೆ ಒಂದು ಕರೆಂಟ್ ಒಂದು ಕಂಡಕ್ಟರ್ ಮುಖಾಂತರ ಫ್ಲೋ ಆದ್ರೆ ಆಗ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಕಾಸಸ್ ದ ಕಂಡಕ್ಟರ್ ಟು ಬಿ ಹೀಟೆಡ್. ಅಂದರೆ ಈ ಕಂಡಕ್ಟರಿನ ರೆಸಿಸ್ಟೆನ್ಸ್, ಈಗ ನಾನು ಒಂದು ಕಂಡಕ್ಟರ್ ಅಂತ ಈ ಥರ ತೊಗೊಂಡ್ರೆ ಒಂದು ರೆಸಿಸ್ಟರ್ ಸಿಂಬಲ್, ಇಲ್ಲಿ ನಾನು ಕರೆಂಟ್ನ ಪಾಸ್ ಮಾಡಿದ್ರೆ, ಇಲ್ಲಿ ವೋಲ್ಟೇಜ್ ಕೊಟ್ಬಿಟ್ಟು ಇದ್ರ ಮುಖಾಂತರ ಕರೆಂಟ್ನ ಪಾಸ್ ಮಾಡಿದ್ರೆ ಆಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಏನು ಕಾಯಿಲ್ ಇರುತ್ತಲ್ವಾ, ಕಾಯಿಲು ಅಥವಾ ಇದನ್ನ ನೀವು ಒಂದು ರೆಸಿಸ್ಟರ್ ಅಂತಾನ ತಿಳ್ಕೊಳ್ಳಿ. ಈ ರೆಸಿಸ್ಟೆನ್ಸು ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ನಮಗೆ ಏನಾಗುತ್ತೆ, ಅಷ್ಟು ಹೀಟ್ ಜಾಸ್ತಿ ಆಗುತ್ತೆ ಗೈಸ್, ಅದು ಅಂತ ತಿಳ್ಕೊಳ್ಳಿ. ಸೊ ರೆಸಿಸ್ಟೆನ್ಸ್ ಏನಿರಬೇಕು, ಯೂಶ್ವಲಿ ಜಾಸ್ತಿ ಇರಬೇಕು. ಓಕೆ, ಸೊ ರೆಸಿಸ್ಟೆನ್ಸು, ನಾವು ರೆಸಿಸ್ಟೆನ್ಸ್ ಇಂದ ಕಂಡಕ್ಟರ್ ಕರೆಂಟ್ ಜಾಸ್ತಿ ಫ್ಲೋ ಮಾಡೋದು ಅಲೋ ಮಾಡ್ಕೊಳ್ಳುತ್ತೆ. ಸೊ ಜಾಸ್ತಿ ರೆಸಿಸ್ಟೆನ್ಸ್ ಇದ್ದಾಗ ಏನು ಮಾಡುತ್ತೆ, ಜಾಸ್ತಿ ಕರೆಂಟ್ ಬೇಕಾಗುತ್ತೆ ಫ್ಲೋ ಮಾಡೋದಕ್ಕೆ. ಸೊ ಆಗ ಆ ಥರ ಕರೆಂಟ್ನ ಜಾಸ್ತಿ ತೊಗೊಂಬಿಟ್ಟು ಆ ಕಾಯಿಲ್ ಓವರ್ ಹೀಟ್ ಆಗುತ್ತೆ ಅನ್ಬೋದು. ಆ ಕಾಯಿಲ್ ಹೀಟ್ ಆದಾಗ ನಮಗೇನಾಗುತ್ತೆ, ಅದರ ಮೇಲೆ ಏನೇ ಇಟ್ಟಿದ್ರು ಆ ಕಾಯಿಲ್ ಮೇಲೆ, ಇದು ಕಾಯಿಲ್ ಯೂಶಲಿ ನಮಗೆ ಈ ಥರ ಸೀಲ್ಡ್ ಇರುತ್ತೆ ಗೈಸ್, ನಿಮ್ಗೆ ಕಾಣಲ್ಲ ಇದೆ ಆ್ಯಕ್ಚುಲಿ ಕಾಯಿಲ್, ಕೆಳಗಡೆ ಬೇಸ್ ಹತ್ರ ಇರುತ್ತೆ. ಯಾವಾಗಲೇ ಆಗಲಿ ನಾವು ಬೇಸ್ ಹತ್ರ ಎಲ್ಲಿ ನಾವು ಹೀಟ್ ಮಾಡ್ಕೋಬೇಕಂತಿದೆ ಅಲ್ಲಿ ಬೇಸ್ ಹತ್ರನೇ ಇಟ್ಟಿರ್ತೀವಿ ಹೀಟಿಂಗ್ ಎಲಿಮೆಂಟ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಇದ್ಯಾವುದು ಐರನ್ ಬಾಕ್ಸ್. ಓಕೆ, ಎಲೆಕ್ಟ್ರಿಕ್ ಐರನ್ ಬಾಕ್ಸ್, ಬಟ್ ಯಾವುದು ಎಲೆಕ್ಟ್ರಿಕ್ ಟೈಪ್. ಇದ್ಯಾವುದು ಎಲೆಕ್ಟ್ರಿಕ್ ಹೀಟರ್ ಅಂತ ಇಟ್ಕೊಳ್ಳಿ, ಅಥವಾ ವಾಟರ್ ಹೀಟರ್ ಅಂತ ಇಟ್ಕೋಬಹುದು ನೀವು, ಎಲೆಕ್ಟ್ರಿಕ್ ಹೀಟರ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ನೋಡಿ ಇಲ್ಲಿ ಕಾಯಿಲ್ ಇದೆ ಅಲ್ಲ, ಈ ಕಾಯಿಲ್ ಏನಿದೆ ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಅಲ್ಲಿ, ಈ ಕಾಯಿಲ್ ಮುಖಾಂತರ ಕರೆಂಟ್ ಫ್ಲೋ ಆಗುತ್ತೆ ಅನ್ಮತ್. ಈ ಕಾಯಿಲ್ ಮುಖಾಂತರ ಏನಾಗುತ್ತೆ, ಕರೆಂಟ್ ಫ್ಲೋ ಆಗುತ್ತೆ. ಫ್ಲೋ ಆದಾಗ ಏನಾಗುತ್ತೆ, ಈ ಬೇಸ್ ಅಲ್ಲಿ ಇರುವಂತಹ ಇದಕ್ಕೆ ಕನೆಕ್ಟ್ ಆಗಿರೋ, ಅಂದ್ರೆ ಇದಕ್ಕೆ ಟಚ್ ಆಗಿರುತ್ತೆ ಅನ್ಮತ್. ಈ ಕಾಯಿಲ್ಗೆ ಏನಾಗಿರುತ್ತೆ, ಟಚ್ ಆಗಿರುತ್ತೆ. ಫಸ್ಟ್ ಲೇಯರ್ ಅಲ್ಲಿ ನಿಮ್ ಕಾಯಿಲ್ ಇರುತ್ತೆ, ಈ ಲೇಯರ್ ಒಳಗಡೆ ಕಾಯಿಲ್ ಇರುತ್ತೆ, ಈ ಲೇಯರ್ ಮೇಲೆ ಒಂದೇನು ಇಟ್ಟಿರ್ತೀವಿ ಇದಕ್ಕೆ ಟಚ್ ಆಗಿರುತ್ತೆ, ಇದು ಕೂಡ ಹೀಟ್ ಆಗುತ್ತೆ ಗೈಸ್. ಸೊ ಇದು ಹೀಟ್ ಆದಾಗ ನಾವೇನ್ ಮಾಡ್ತೀವಿ, ಕೆಳಗಡೆ ನಮ್ಮ ಇಸ್ತ್ರಿ ನಾವು ಮಾಡ್ಬೇಕಿರೋ ಶರ್ಟ್ ಇರ್ಬೋದು, ಸ್ಯಾರೀಸ್ ಇರ್ಬೋದು, ಯಾವ ಟೈಪ್ ಆಫ್ ಹೀಟ್ ಬೇಕು ಆ ಟೈಪ್ ಆಫ್ ಹೀಟ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ heating effect of electric current. This effect is used in the heating elements of various devices like shown in the below ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಏನಂತ ಕರಿತೀವಿ, ಬೇಸ್ ಪ್ಲೇಟ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಬೇಸ್ ಪ್ಲೇಟ್. ಇಲ್ಲಿ ನೋಡಿ, ಇಲ್ಲಿ ಸ್ವಿಚ್ ಇರುತ್ತೆ. ಸೊ ಈ ಸ್ವಿಚ್ನ ಆನ್ ಮಾಡೋದ್ರಿಂದ ನಿಮಗೆ ಈ ಹೀಟರ್ಗೆ ಪವರ್ ಸಪ್ಲೈ ಹೋಗುತ್ತೆ, ಹೀಟ್ ಆಗುತ್ತೆ. ಹೀಟ್ ಆಗೋದಕ್ಕೆ ಏನು ಬೇಕು, ಸಮ್ ಟೈಮ್ ಬೇಕು. ಸೊ ಹೀಟ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತೀವಿ, ಅದು ಎಷ್ಟು ಪ್ರೊಡ್ಯೂಸ್ ಮಾಡಿರುತ್ತೆ ಅಂತ ಗೊತ್ತಾಗಬೇಕಂತಂದ್ರೆ ನಿಮಗೆ ಈ I²R ಟೈಮ್ಸ್ ಆಫ್ ಟಿ ಈ ಫಾರ್ಮುಲಾ ನೆನಪಿರ್ಬೇಕು ಗಾಯ್ಸ್. ಇದು ನಮಗೆ ಹೀಟ್ ಪ್ರೊಡ್ಯೂಸ್ಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಇದೇ ಫಾರ್ಮುಲಾನೇ ಯೂಸ್ ಮಾಡ್ತೀವಿ. ಸೊ ಹೌ ಮೆನಿ ಜೋಲ್ಸ್ ಆಫ್ ಎನರ್ಜಿ ಈಸ್ ಪ್ರೊಡ್ಯೂಸ್ಡ್ ಬೈ ಸೆಂಡಿಂಗ್ ಆಫ್ ಸೋ ಮಚ್ ಆಫ್ ಕರೆಂಟ್ ಅಂತ. ಅಂದರೆ ಇವಾಗ 1 amps ಆಫ್ ಕರೆಂಟ್ ಕಳಿಸಿದ್ರೆ ಇವಾಗ ರೆಸಿಸ್ಟೆನ್ಸ್ 1 ohm ಇದೆ ಅಂತ ಇಟ್ಕೊಳ್ಳಿ, ಟೈಮು 1 ಸೆಕೆಂಡ್ಗೆ. ಸೊ ಅವಾಗ ಏನಾಗುತ್ತೆ, 1 joule ಆಫ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದೇ ಥರ ಇವಾಗ ನಾವು 2 amps ಕಳಿಸಿದ್ರೆ ಏನಾಗುತ್ತೆ, 2 ಸ್ಕ್ವೇರ್ ಅಂತಂದ್ರೆ ಏನು, 4 ಆಯಿತು. ಸೊ 4 × 1 × 1 ಅವಾಗ ಎಷ್ಟಾಯಿತು, 4 joules ಆಯಿತು. ಅಂದರೆ ಕರೆಂಟ್ನ ಹೇಗೆ ಒನ್ ಟೈಮ್ಸ್ ಆಫ್ ಕರೆಂಟ್ನ ಜಾಸ್ತಿ ಮಾಡೋದ್ರಿಂದ ನಿಮಗೆ ಗ್ರಾಫ್ ಹೇಗೆ ಬರುತ್ತೆ, ಹೀಟಿಂಗ್ ಗ್ರಾಫ್ ಈ ಥರ ಬರುತ್ತೆ. ಇದು ನಿಮಗೆ ಫಾರ್ ಎಕ್ಸಾಂಪಲ್ ಐ ಅಂತ ತಗೊಂಡ್ರೆ ಇದು ನಿಮಗೆ ಟೆಂಪರೇಚರ್ ಆಗಿರುತ್ತೆ.
ಓಕೆ, ಟೆಂಪರೇಚರ್ ಟೈಮ್ ಅಲ್ಲ. ನೋಡಿ ಕರೆಂಟ್ನ 1 ಕೊಟ್ಟರೆ ನಿಮಗೆ 1, 2 ಕೊಟ್ಟರೆ 4, 3 ಕೊಟ್ಟರೆ 6, 3 ಕೊಟ್ಟರೆ 9, ಸಾರಿ, ಯಾಕಂದ್ರೆ ಸ್ಕ್ವೇರ್ ಅಲ್ವಾ, ಸೊ 3 ಕೊಟ್ಟರೆ 9, ಈ ಥರ ನಿಮಗೆ ಒಂದು ಗ್ರಾಫ್ ಹೋಗ್ತಾ ಹೋಗುತ್ತೆ. ಸೊ ಇದರಿಂದ ನಿಮಗೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಒಂದು ವರ್ಕ್ ಆಗುತ್ತೆ ಗೈಸ್. ಓಕೆ, ಸೊ ಇದರಲ್ಲಿ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಏನು ಕೇಳ್ಬೋದು ಅಂತಂದ್ರೆ, ಮೇಡ್ ಅಪ್ ಆಫ್ ಮೆಟೀರಿಯಲ್ ಯಾವುದು ಅಂತ ಕೇಳ್ಬೋದು. ನೀವು ಯೂಶಲಿ ನಾವು ಯೂಸ್ ಮಾಡೋದು ಕ್ರೋಮಿಯಮು. ಓಕೆ, ಕ್ರೋಮಿಯಂ ಯೂಸ್ ಮಾಡ್ತೀವಿ ಅಥವಾ ನೈಕ್ರೋಮ್ ಯೂಸ್ ಮಾಡ್ತೀವಿ. ಓಕೆ, ಕ್ರೋಮಿಯಂ ಅಥವಾ ನೈಕ್ರೋಮ್. ಮತ್ತೆ ಹಾಗೆ ಯುರೇಕಾ ಅಂತೂ ಮೆಟೀರಿಯಲ್ ಬರುತ್ತೆ, ಯುರೇಕಾ. ಓಕೆ, ಸೊ ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಹೀಟಿಂಗ್ ಎಲಿಮೆಂಟ್ಸ್ ಅನ್ಮಾತು. ಓಕೆ, ಈ ಮೆಟೀರಿಯಲ್ ಇಂದ ಮಾಡಿರುವಂತಹ ಇದು ಹೀಟಿಂಗ್ ರೆಸಿಸ್ಟರ್ ಕಾಯಿಲ್ ಇರುತ್ತೆ. ಓಕೆ, ಈಗ ನಾವು ಫ್ಯೂಸ್ ಬಗ್ಗೆ ಮಾತಾಡೋಣ. ಫ್ಯೂಸ್, ಓಕೆ, ಫ್ಯೂಸ್ ಅಂದ್ರೆ ಏನು? ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಫ್ಯೂಸ್ ಇರುತ್ತೆ, ಅದನ್ನ ನಾವು ಡೊಮೆಸ್ಟಿಕ್ ಫ್ಯೂಸ್ ಅಂತ ಕರಿತೀವಿ. ಏನು, ಮನೆಯಲ್ಲಿರೋ ಫ್ಯೂಸ್ನ ನಾವು ಡೊಮೆಸ್ಟಿಕ್ ಫ್ಯೂಸ್ ಅಂತ ಕರಿತೀವಿ. ಫ್ಯೂಸಿನ ಸಿಂಬಲ್ ಹೀಗಿರುತ್ತೆ, ನೆನ್ಪಿಟ್ಕೊಳ್ಳಿ, ಇದು ಫ್ಯೂಸ್. ಫ್ಯೂಸಿನ ಸಿಂಬಲ್ ಹೀಗೆ. ಮನೆಯಲ್ಲಿ ನಾವು ಯಾವ ಟೈಪ್ ಫ್ಯೂಸಸ್ ನೋಡಿದೀವಿ? ಕಿಟ್ ಕ್ಯಾಟ್ ಫ್ಯೂಸ್ ಅಂತ ಕರಿತೀವಿ. ಏನು, ಕಿಟ್ ಕ್ಯಾಟ್. ಕಿಟ್ ಕ್ಯಾಟ್ ಅಂದ್ರೆ ಹೇಗಿರುತ್ತೆ? ಈ ತರ ಹೀಗೊಂದಿರುತ್ತೆ, ಅದೇ ತರ ಒಂದು ಹೋಲ್ಡರ್ ಇರುತ್ತೆ, ಈ ತರ. ಅಂದ್ರೆ ಈ ಎರಡು ಪಿನ್ ಇದ್ರೊಳಗಡೆ ಬರುತ್ತೆ ಅನ್ಮಾತು. ಓಕೆ, ಇದ್ರೊಳಗಡೆ ಬಂದಾಗ ಏನಾಗುತ್ತೆ, ಇಲ್ಲಿ ನಾವು ಫ್ಯೂಸ್ ಎಲಿಮೆಂಟ್ ನ ಹೀಗೆ ಕೂಡಿಸಿರ್ತೀವಿ, ಅದು ಇದು ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ನಮಗೆ ಇಲ್ಲಿಂದ ಸರ್ಕ್ಯೂಟ್ ಹೀಗೆ ಪಾಸ್ ಆಗುತ್ತೆ ಗೈಸ್. ನೀವು ಮನೆ ಕನೆಕ್ಟ್ ಮಾಡಿರ್ಬೋದು, ಎಷ್ಟೋ ಹಲವಾರು ಡಿವೈಸಸ್ ಕನೆಕ್ಟ್ ಮಾಡಿರ್ಬೋದು. ಇದಕ್ಕೆ ಈಗ ಕನೆಕ್ಟ್ ಮಾಡಿದಾಗ ಇದೇನಾಗುತ್ತೆ, ಇಲ್ಲಿಂದ ಇಲ್ಲಿಗೊಂದು ಕಂಟಿನ್ಯೂಟಿ ಕ್ರಿಯೇಟ್ ಆಗುತ್ತೆ. ಓಕೆ, ಈ ತರ ಕಂಟಿನ್ಯೂಟಿ ಕ್ರಿಯೇಟ್ ಆಗುತ್ತೆ. ಕಂಟಿನ್ಯೂಟಿ ಕ್ರಿಯೇಟ್ ಆದಾಗ ನಿಮಗೆ ಎಲ್ಲಾ ಡಿವೈಸಸ್ಗೆ ನಾವು ಇದನ್ನ ಫ್ಯೂಸ್ನ ಯೂಸ್ ಮಾಡ್ತೀವಿ. ಫ್ಯೂಸ್ ಯಾವ ಟೈಪ್ ಆಫ್ ಸರ್ಕ್ಯೂಟ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ ಅಂತ ಕೇಳ್ಬೋದು. ನಿಮಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಫ್ಯೂಸ್ನ ನಾವು ಯಾವಾಗಲೂ ಪ್ಯಾರಲಲ್ ಹಾಕಲ್ಲ. ಫ್ಯೂಸ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಲೈನ್. ಅಂದ್ರೆ ಒಂದು ಇವಾಗ ಫೇಸ್ ಕಂಡಕ್ಟರ್ ಇದೆ ಅಂತ ಇಟ್ಕೊಳ್ಳಿ, ಅಥವಾ RYB ಫೇಸ್ ಅಂತ ನೀವೇನು 3 ಕರಿತೀರಾ, 3 ಫೇಸ್ ಸರ್ಕ್ಯೂಟ್ಸ್ ಅಂತ ಯಾರು ಕರಿತೀವಲ್ವಾ. ಇವಾಗ ಕೆಲವೊಂದು ಮನೆಯಲ್ಲಿ 3 ಫೇಸ್ ತಗೊಂಡಿರ್ತಾರೆ, ಕೆಲವೊಂದು ಮನೆಗೆ ಸಿಂಗಲ್ ಫೇಸ್ ತಗೊಂಡಿರ್ತಾರೆ. ಅಂದ್ರೆ ಸಿಂಗಲ್ ಫೇಸ್ ಲೋಡ್ ಅಂತಂದ್ರೆ ಕಡಿಮೆ ಲೋಡ್ ಅನ್ಮಂತ. ಎಲ್ಲರ ಮನೆಯಲ್ಲಿ ಯೂಶಲಿ ಸಿಂಗಲ್ ಫೇಸ್ ಇರುತ್ತೆ. ಬಟ್ ಯಾವಾಗ 3 ಬಿಲ್ಡಿಂಗು ಅಂದ್ರೆ 3 ಫ್ಲೋರು, 4 ಫ್ಲೋರ್, 5 ಫ್ಲೋರ್ ಆ ಥರ ಇರುತ್ತೆ, ಲೋಡ್ ಜಾಸ್ತಿ ಆಗುತ್ತಲ್ಲ, ಸೊ ಅವ್ರು ಅವಾಗ ಒಂದು ಸಪ್ರೇಟ್ ಟ್ರಾನ್ಸ್ಫಾರ್ಮರ್ ಹಾಕೋತಾರೆ. ಸೊ ಅವಾಗ ಅವರು 3 ಫೇಸ್ನ ಯೂಸ್ ಮಾಡ್ತಾರೆ. 3 ಫೇಸಸ್ ಅಂತಂದ್ರೆ 3 ಫೇಸ್ಗೂ ಸಪ್ರೇಟ್ ಆಗಿ 3 ಫ್ಯೂಸ್ ಇರಬೇಕು, ನೆನ್ಪಿಟ್ಕೊಳ್ಳಿ. ಈಚ್ ಫೇಸ್ಗೆ ನಾವು ಫ್ಯೂಸ್ನ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡ್ತೀವಿ. ಸೊ ಇದನ್ನ ಏನಂತೀವಿ ನಾವು? ಸೀರೀಸ್ ಅಂತ ಕರಿತೀವಿ. ಈ ತರ ಒಳಗಡೆ ಕನೆಕ್ಟ್ ಮಾಡಿದ್ರೆ ಅದನ್ನ ಸೀರೀಸ್ ಅಂತ ಹೇಳ್ತೀವಿ. ಓಕೆ, ಸೊ ಫ್ಯೂಸ್ ಇಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ಫ್ಯೂಸ್ಗೆ ಏನೆಲ್ಲ ಸ್ಪೆಷಲ್ ಕ್ವಾಲಿಟೀಸ್ ಇರಬೇಕು, ಅದು ಒಂದು ಇಂಪಾರ್ಟೆಂಟ್. ಫ್ಯೂಸ್ಗೆ ಸ್ಪೆಷಲ್ ಕ್ವಾಲಿಟೀಸ್ ಅಂದ್ರೆ ಏನು? ಒಂದು ಟೆಂಪರೇಚರ್ ಮೆಲ್ಟಿಂಗ್ ಪಾಯಿಂಟ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು ಗಾಯ್ಸ್. ಲೋ ಮೆಲ್ಟಿಂಗ್ ಪಾಯಿಂಟ್, ಹೈ ಸ್ಪೆಸಿಫಿಕ್ ರೆಸಿಸ್ಟಿವಿಟಿ ಇರಬೇಕು. ಯಾಕಂದ್ರೆ ಲೋ ಮೆಲ್ಟಿಂಗ್ ಪಾಯಿಂಟ್ ಯಾಕೆ ಅಂತಂದ್ರೆ, ಫ್ಯೂಸ್ ಸ್ವಲ್ಪ ಏನಾದ್ರೂ ಕರೆಂಟ್ ಜಾಸ್ತಿ ತೊಗೊಳ್ತು, ಅದಕ್ಕೆ ರೇಟೆಡ್ಗಿಂತ ಸ್ವಲ್ಪ ಜಾಸ್ತಿ ತೊಗೊಂತಂದ್ರೆ ಮೆಲ್ಟ್ ಆಗ್ಬಿಡ್ಬೇಕು. ಮೆಲ್ಟ್ ಅಂದೇನು? ಬ್ರೇಕೇ ಆಗೋಗ್ಬೇಕು. ಸೊ ಫ್ಯೂಸ್ ನಾವು ಏನಂತ ಕರಿತೀವಿ, ಒಂದ್ಸಲ ಬ್ರೇಕ್ ಆಯ್ತು ಅಂತಂದ್ರೆ ನಾವು ಅದೇ ಫ್ಯೂಸ್ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಫ್ಯೂಸ್ ಈಸ್ ಎ ರೀಪ್ಲೇಸಬಲ್ ಫ್ಯೂಸ್. ಓಕೆ, ರೀಪ್ಲೇಸಬಲ್ ಅಂತಂದೇನು? ಲೈಕ್ ನೀವು ಅದನ್ನ ತೆಗೆದುಬಿಟ್ಟು ಇನ್ನೊಂದು ಫ್ಯೂಸ್ ಹಾಕಬೇಕಾಗುತ್ತೆ. ಸೊ ಅದನ್ನೇ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ನಾಟ್ ರೀಯೂಸಬಲ್, ಇಟ್ ಈಸ್ ಓನ್ಲಿ ಒನ್ ಟೈಮ್ ಯೂಸಬಲ್. ಓಕೆ, ಒನ್ಸ್ ಯೂಸ್ ಮಾಡಿದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವು ಅದನ್ನ ತೆಗಿಬೇಕು. ಆದ್ಮೇಲೆ ಫ್ಯೂಸ್ ಏನಂತ ಕರೀತಾರೆ ಜಾಸ್ತಿ ಸಲ? ಫ್ಯೂಸ್ ಬಂದ್ಬಿಟ್ಟು ಡಿಟೆಕ್ಟ್ ಮಾಡುತ್ತೆ ಹಾಗೂ ಬ್ರೇಕ್ ಮಾಡುತ್ತೆ. ಏನ್ ಮಾಡುತ್ತೆ? ಡಿಟೆಕ್ಷನ್ ಏನ್ ಬೇಡ, ಬ್ರೇಕ್ ಮಾಡುತ್ತೆ ಅಂತ ಇಟ್ಕೊಳ್ಳಿ. ಏನೋ ಸರ್ಕ್ಯೂಟ್ ಏನ್ ಬ್ರೇಕ್ ಮಾಡುತ್ತೆ, ಬ್ರೇಕ್ ದ ಸರ್ಕ್ಯೂಟ್ ವೆನ್ ಓವರ್ ಕರೆಂಟ್ ಫ್ಲೋಸ್. ಏನಿದ್ರ ಮೀನಿಂಗ್? ನಮಗೆ ಫಾರ್ ಎಕ್ಸಾಂಪಲ್ ಇಡೀ ಮನೆಯಲ್ಲಿ ಯೂಸ್ ಮಾಡೋ ಅಂತಹ ಕರೆಂಟ್ 5 ಆಂಪ್ಸ್ ಅಷ್ಟು ಲೋಡ್ ಮಾತ್ರ ಇರುತ್ತೆ. 5 ಆಂಪ್ಸ್ ಅಂತಂದ್ರೆ ಏನು? ಇದರಲ್ಲಿ ಫ್ರಿಡ್ಜ್ ಇರ್ಬೋದು, ವಾಷಿಂಗ್ ಮಷಿನ್ ಇರ್ಬೋದು, ನಿಮ್ಮ ಫ್ಯಾನ್ಸ್ ಇರ್ಬೋದು, ಟ್ಯೂಬ್ಲೈಟ್ಸ್ ಇರ್ಬೋದು, ಮತ್ತೆ ಟಿವಿ ಇರ್ಬೋದು. ಸೊ ಈ ತರ ಹಲವಾರು ಡಿವೈಸಸ್, ಎಲ್ಲಾ ಡಿವೈಸಸ್ ಸೇರಿ 5 ಆಂಪ್ಸ್ ಅಷ್ಟೇ ಲೋಡ್ ಇರುತ್ತೆ. ಈಗ ಯಾವಾಗ ಇದು ಫ್ಯೂಸ್ ಬ್ರೇಕ್ ಆಗಬೇಕು? ಫ್ಯೂಸ್ ಯಾವಾಗ ಬ್ರೇಕ್ ಆಗ್ಬೇಕಂದ್ರೆ ಈ 5 ಆಂಪ್ಸ್ಗಿಂತ ಜಾಸ್ತಿ ಹೋಯ್ತು ಅಂತಂದ್ರೆ ಗೈಸ್, ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರ ಮನೆಯಲ್ಲಿ ಫ್ಯೂಸ್ ಇದ್ದೇ ಇರುತ್ತೆ. ಈಗ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಅಡ್ವಾನ್ಸ್ ಫ್ಯೂಸ್ ಯೂಸ್ ಮಾಡ್ತೀವಿ, ಅದನ್ನ ನಾವು MCB ಅಂತ ಕರಿತೀವಿ, ಮಿನಿಯೇಚರ್ ಸರ್ಕ್ಯೂಟ್, ಅವೆಲ್ಲ ಸರ್ಕ್ಯೂಟ್ ಬ್ರೇಕರ್ಸ್ ಆಗುತ್ತೆ. ಇದು ಫ್ಯೂಸ್ ಅಂತಂದ್ರೆ ನಿಮಗೆ ಒಂದೇ ಒಂದು ವೈರ್ ಬರುತ್ತೆ ಅಷ್ಟೇ, ಈ ತರ ಸಣ್ಣ ವೈರ್, ಕಿಟ್ಕ್ಯಾಟ್ ಫ್ಯೂಸ್, ಓಲ್ಡ್ ಟೈಪ್ ಆಫ್ ಫ್ಯೂಸಸ್ ಇದೆಲ್ಲ. ಇದೇನಾಗುತ್ತೆ, ಒಂದ್ಸಲ ಬ್ರೇಕ್ ಆಯ್ತು ಅಂತಂದ್ರೆ ಮುಗಿತು, ಮತ್ತೆ ಇನ್ನೊಂದೇ ಫ್ಯೂಸ್ ಆಗ್ಬೇಕಾಗುತ್ತೆ. ಬಟ್ ಇದು ಯಾವಾಗ ಬ್ರೇಕ್ ಆಗುತ್ತೆ? ಈ ಬ್ರೇಕ್ ಆಗೋ ಪಾಯಿಂಟ್ ನ ನಾವು ಬ್ರೇಕಿಂಗ್ ಕರೆಂಟ್ ಅಂತ ಕರಿತೀವಿ, ಅಥವಾ ಮೇಕಿಂಗ್ ಕರೆಂಟ್ ಅಂತಾನೂ ಕರೀತಾರೆ. ಓಕೆ,
ಸೊ ಇದ್ರ ಫ್ಯೂಸ್ ಅಲ್ಲಿ ಇನ್ನೂ ಒಂದು ಪಾಯಿಂಟ್ ಬರುತ್ತೆ. ಫ್ಯೂಸ್ ಅಲ್ಲಿ ನೋಡಿ, ಇವಾಗ 5 ಆಂಪ್ಸ್ಗಿಂತ ಜಾಸ್ತಿ ಹೋಯ್ತು ಅಂತಂದ್ರೆ ನಾವು ಅಲ್ಲಿ ಫ್ಯಾಕ್ಟರ್ ಅಂತ ಕೊಟ್ಟಿರ್ತೀವಿ. ಏನು? ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ, ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಕೊಟ್ಟಿರ್ತೀವಿ. ಯಾವುದು? ಪ್ರತಿಯೊಂದು ಫ್ಯೂಸ್ಗೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಇರುತ್ತೆ. 5 ಆಂಪ್ಸ್ ಬಂದಿದೆ, ಇಮಿಡಿಯೇಟ್ ಆಗಿ ಟ್ರಿಪ್ ಆಗಬೇಕಾ? ಇಲ್ಲ. 5 ಆಂಪ್ಸ್ ಬಂದ್ಮೇಲೂ ಓಕೆ, ಇನ್ನೂ ಒಂದು 50% ಜಾಸ್ತಿ ತೊಗೊಂಡಾಗ ಟ್ರಿಪ್ ಆಗಬೇಕಂತ ಇರ್ತೀವಿ. 50% ಜಾಸ್ತಿ ಅಂದ್ರೆ 5 ಆಂಪ್ಸ್ಗೆ 50% ಅಂದ್ರೆ 2.5 ಆಂಪ್ಸ್ ಎಕ್ಸ್ಟ್ರಾ, ಅಂದ್ರೆ 7.5 ಆಂಪ್ಸ್ ಅಷ್ಟು ಕರೆಂಟ್ ಹೋಯ್ತು ಇದರಲ್ಲಿ ಅಂತಂದ್ರೆ ಆಗ ಇದು ಬ್ರೇಕ್ ಆಗಬೇಕು. ಅದನ್ನ ನಾವು ಏನಂತ ಕರಿತೀವಿ? ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದ್ರೆ 1.5 ಟೈಮ್ಸ್. ಅಂದ್ರೆ 100% ಕರೆಂಟ್ ನಿಮ್ಮ ಲೋಡ್ ಆದ್ರೆ ಈ ಎಕ್ಸ್ಟ್ರಾ 0.5% ಅಷ್ಟು ಜಾಸ್ತಿ ಅದು ಸೇಫ್ಟಿ ಲಿಮಿಟ್ ಇರುತ್ತೆ. ಫ್ಯೂಸ್ ಅವಾಗ ಮಾತ್ರನೇ ಅದು ಬ್ರೇಕ್ ಆಗುತ್ತೆ. ಅದನ್ನ ನಾವು ಬ್ರೇಕಿಂಗ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಬ್ರೇಕಿಂಗ್ ಪಾಯಿಂಟ್ ಅಂದ್ರೆ ವಿಚ್ ಮೀಟ್ಸ್ ದ ಹೈಯೆಸ್ಟ್ ಕರೆಂಟ್ ವೇರ್ ದ ಫ್ಯೂಸ್ ಸ್ಟಾರ್ಟ್ ಮೆಲ್ಟಿಂಗ್. ಓಕೆ, ಫ್ಯೂಸ್ ಏನಾಗುತ್ತೆ? ಮೆಲ್ಟ್ ಆಗೋಗುತ್ತೆ. ಓಕೆ ಗೈಸ್, ಅದನ್ನ ನೀವು ಮೆಲ್ಟಿಂಗ್ ಪಾಯಿಂಟ್ ಅಂತಾನೂ ಕರಿಬಹುದು. ಆದ್ಮೇಲೆ ಫ್ಯೂಸ್ ಅಲ್ಲಿಯೂ ಸಹ ಫ್ಯಾಕ್ಟರ್ ಆಫ್ ಸೇಫ್ಟಿ ಅನ್ನೋದು ಒಂದು ಇಂಪಾರ್ಟೆಂಟು, ಅದನ್ನು ಒಂದು ನೆನ್ಪಿಟ್ಕೊಳ್ಳಿ. ಫ್ಯಾಕ್ಟರ್ ಆಫ್ ಸೇಫ್ಟಿ ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಫ್ಯೂಸಿಂಗ್ ಫ್ಯಾಕ್ಟರ್ ಅಂತ ಕರೀತಾರೆ. ಏನು? ಫ್ಯೂಸಿಂಗ್ ಫ್ಯಾಕ್ಟರ್ ಅಂತ ಒಂದು ಕರೀತಾರೆ. ಫ್ಯೂಸಿಂಗ್ ಫ್ಯಾಕ್ಟರ್. ಫ್ಯೂಸಿಂಗ್ ಫ್ಯಾಕ್ಟರ್ ಅಂದ್ರೆ ಏನು ನೋಡಿ? ಫ್ಯೂಸಿಂಗ್ ಫ್ಯಾಕ್ಟರ್ ಅಂತಂದ್ರೆ ಇದೊಂದು ರೇಷಿಯೋ ಫ್ಯಾಕ್ಟರ್ ಅಂತ ಕರಿತೀವಿ. ಏನು? ರೇಷಿಯೋ ಆಫ್ ಮಿನಿಮಮ್ ಫ್ಯೂಸಿಂಗ್ ಕರೆಂಟ್ ಅಂಡ್ ದ ಕರೆಂಟ್ ರೇಟಿಂಗ್ ಆಫ್ ದ ಫ್ಯೂಸಿಂಗ್ ಎಲಿಮೆಂಟ್ ಈಸ್ ಕಾಲ್ಡ್ ಫ್ಯೂಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಏನಂಗಂದ್ರೆ ಮಿನಿಮಮ್ ಫ್ಯೂಸಿಂಗ್ ಕರೆಂಟ್ ಡಿವೈಡೆಡ್ ಬೈ ಏನು? ಕರೆಂಟ್ ರೇಟಿಂಗ್ ಆಫ್ ದ ಫ್ಯೂಸ್. ನೆನ್ಪಿಟ್ಕೊಳ್ಳಿ, ಏನು? ಕರೆಂಟ್ ರೇಟಿಂಗ್ ಆಫ್ ದ ಫ್ಯೂಸ್ ಆಫ್ ಫ್ಯೂಸಿಂಗ್ ಎಲಿಮೆಂಟ್ ಅಂದ್ರೆ ಏನಿದ್ರ ಮೀನಿಂಗ್? ಮಿನಿಮಮ್ ಫ್ಯೂಸಿಂಗ್ ಕರೆಂಟ್, ಫ್ಯೂಸಿಂಗ್ ಫ್ಯಾಕ್ಟರ್ ಯಾವಾಗಲೂ ಗ್ರೇಟರ್ ದನ್ 1 ಇರುತ್ತೆ. ನೆನ್ಪಿಟ್ಕೊಳ್ಳಿ, ಗ್ರೇಟರ್ ದನ್ 1. ಓಕೆ, ಲೆಸ್ ದನ್ 1 ಅಂತ ಇರಲ್ಲ. ಲೆಸ್ ದನ್ 1 ಏನಾರ ಬಂತು ಅಂತಂದ್ರೆ ಅದು ರಾಂಗ್ ಸೆಲೆಕ್ಷನ್ ಮಾಡಿದಿರ ಅಂತ ಅರ್ಥ. ಫ್ಯೂಸ್ ನೀವು ಯಾವಾಗಲೇ ಯೂಸ್ ಮಾಡಲಿ, ಫ್ಯೂಸಿಂಗ್ ಫ್ಯಾಕ್ಟರ್ ಗ್ರೇಟರ್ ದನ್ 1 ಇರಬೇಕು. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಈಗ ನಾನು ಹೇಳಿದೇನೆಂದ್ರೆ ಈ ಫ್ಯೂಸಿಂಗ್ ಫ್ಯಾಕ್ಟರ್ನ ನೀವು ತಿಳ್ಕೋಬೇಕು. ಫ್ಯೂಸಿಂಗ್ ಫ್ಯಾಕ್ಟರ್ ಒಂದು ಫ್ಯೂಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಗೈಸ್. ಫ್ಯೂಸಿಂಗ್ ಫ್ಯಾಕ್ಟರ್ ನೋಡಿ, ಮಿನಿಮಮ್ ಫ್ಯೂಸಿಂಗ್ ಕರೆಂಟ್ ಅಂದ್ರೆ ಏನು? ಮಿನಿಮಮ್ ಕರೆಂಟ್ ವೇರ್ ದ ಇಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಅಂದ್ರೆ ಮಿನಿಮಮ್ ಕರೆಂಟ್ ಇದರಲ್ಲಿ, ಅಂದ್ರೆ ಮಿನಿಮಮ್ ಕರೆಂಟ್ ಅಂದ್ರೆ ಒಂದು ಕರೆಂಟ್ ಇದರಲ್ಲಿ ಹೋಗ್ತಾ ಇರುತ್ತೆ, ಆ ಕರೆಂಟ್ ಹತ್ರ ಫ್ಯೂಸ್ ಮೆಲ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಫ್ಯೂಸಿಂಗ್ ಕರೆಂಟ್. ಫ್ಯೂಸಿಂಗ್ ಅಂದ್ರೆ ಏನು? ಆಯ್ತು, ಬ್ರೇಕ್ ಆಗೋದು ಅನ್ಬೋದು. ಫ್ಯೂಸ್ ಆಗೋಗ್ತಾ ಇದೆ, ಫ್ಯೂಸಿಂಗ್ ಅಂತಂದ್ರೆ ಏನು? ಆಯ್ತು, ಅದು ಫ್ರೀಸ್ ಆಗೋಗ್ತಾ ಇದೆ, ಕಟ್ ಆಗುತ್ತೆ ಅಂತ ಹೇಳೋ ಥರ. ಸೊ ಈ ಫ್ಯೂಸಿಂಗ್ ಕರೆಂಟ್ ಮಿನಿಮಮ್ ವ್ಯಾಲ್ಯೂ ಮತ್ತೆ ಮ್ಯಾಕ್ಸಿಮಮ್ ಅಲ್ಲ, ಮಿನಿಮಮ್ ವ್ಯಾಲ್ಯೂ ಎಲ್ಲಾದ್ರೂ ಬ್ರೇಕ್ ಆಗೋದು ಸ್ಟಾರ್ಟ್ ಆಗುತ್ತೆ. ಬ್ರೇಕ್ ಅಂದ್ರೆ ಇಮಿಡಿಯೇಟ್ ಆಗಿ ಟಕ್ ಅಂತ ಮುರಿಯಲ್ಲ ಅಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ. ಇವಾಗ ಫ್ಯೂಸ್ ವೈರು 1 mm ಅಷ್ಟು ಥಿಕ್ನೆಸ್ ಇತ್ತಂತಂದ್ರೆ 1 mm ಥಿಕ್ನೆಸ್ ಸಡನ್ ಆಗಂತೂ ಏನು ಬ್ರೇಕ್ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ಲೋ ಆಗಿ ಕರೆಂಟ್ ಜಾಸ್ತಿ ಆಗ್ತಾ, ಹೀಟ್ ಜಾಸ್ತಿ ಆಗ್ತಾ ಒಂದು ಸರ್ಟೈನ್ ಪಾಯಿಂಟ್ಗೆ ಪಟ್ ಅಂತ ಬ್ರೇಕ್ ಆಗೋಗುತ್ತೆ. ಆ ಮಿನಿಮಮ್ ಫ್ಯೂಸಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಆ ಬ್ರೇಕ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮ್ಮ ಮಿನಿಮಮ್ ಫ್ಯೂಸಿಂಗ್ ಕರೆಂಟ್ ಅಂತ ಕರಿತೀವಿ. ಡಿವೈಡೆಡ್ ಬೈ ಕರೆಂಟ್ ರೇಟಿಂಗ್ ಆಫ್ ದ ಫ್ಯೂಸಿಂಗ್ ಎಲಿಮೆಂಟ್ ಅಂತಂದ್ರೆ ಏನು? ಯಾವ ರೇಟಿಂಗಿಗೆ ಓಕೆ, ಯಾವ ರೇಟಿಂಗ್ ತನಕ ಅದು ತಟ್ಕೊಳ್ಳೋ ಕೆಪಾಬಿಲಿಟಿ ಇದೆ, ಅದನ್ನ ನಾವು ಕರೆಂಟ್ ರೇಟಿಂಗ್ ಆಫ್ ಫ್ಯೂಸಿಂಗ್ ಎಲಿಮೆಂಟ್. ಇದು ಯಾವಾಗಲೂ ಕಡಿಮೆ ಇರುತ್ತೆ. ಮಿನಿಮಮ್ ಫ್ಯೂಸಿಂಗ್ ಕರೆಂಟ್ ವಿಲ್ ಆಲ್ವೇಸ್ ಬಿ ಗ್ರೇಟರ್. ಸೊ ಅದಕ್ಕೆ ಫ್ಯೂಸಿಂಗ್ ಫ್ಯಾಕ್ಟರ್ ನಿಮಗೆ ಯಾವಾಗಲೂ ಗ್ರೇಟರ್ ದನ್ 1 ಇರುತ್ತೆ ಗೈಸ್. ಓಕೆ, ಸೊ ಇದಾದ ನಂತರ ಬಲ್ಬ್ ಬಗ್ಗೆ ಬರೋಣ. ಬಲ್ಬ್ ಅಂದ್ರೆ ಏನು? ಎಲೆಕ್ಟ್ರಿಕ್ ಬಲ್ಬ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಈ ತರ ಇರುತ್ತೆ. ಇದು ನಿಮಗೆ ಬಲ್ಬ್. ಇದನ್ನ ನಾವು 2 ಪಾಯಿಂಟ್ ತರ ಹೊರಗಡೆ ತಗೊಂತೀವಿ. ಇಲ್ಲೊಂದು ಹೋಲ್ಡರ್ ಹಾಕ್ಬಿಟ್ಟು ಅದು ಕನೆಕ್ಟ್ ಮಾಡಿಬಿಟ್ರೆ ಇದು ಕನೆಕ್ಷನ್ ಸಿಗುತ್ತೆ. ಆವಾಗ ನಮಗೆ ಈ ಬಲ್ಬ್ ಏನಾಗುತ್ತೆ? ಗ್ಲೋ ಆಗುತ್ತೆ. ರೈಟ್, ಇದೇನೇ ಎಲೆಕ್ಟ್ರಿಕ್ ಬಲ್ಬ್. ಇದನ್ನ ನಾವು ಇನ್ಕ್ಯಾಂಡಿಸ್ಯಾಂಡ್ ಬಲ್ಬ್ ಅಂತ ಕರಿತೀವಿ. ಏನು? ಇನ್ಕ್ಯಾಂಡಿಸ್ಯಾಂಡ್ ಬಲ್ಬ್ ಅಂತ ಕರಿತೀವಿ ಗೈಸ್. ಇನ್ಕ್ಯಾಂಡಿಸ್ಯಾಂಡ್ ಬಲ್ಬ್ ಅಂದೇನು? ಹೀಟಿಂಗ್ ಆಗೋದ್ರಿಂದ ಮಾತ್ರನೇ ಅದು ನಿಮಗೆ ಬೆಳಕು ಕೊಡುತ್ತೆ. ಏನಾಗಬೇಕು? ಹೀಟ್ ಆಗಬೇಕು. ಇದರಲ್ಲಿ LED ಇರಲ್ಲ. ಪ್ಯೂರ್ಲಿ ಒಂದು ಥಾಮಸ್ ಅಲ್ವಾ ಎಡಿಸನ್ ಕಂಡುಹಿಡಿದಿರೋ ಅಂತಹ ಒಂದು ಟಂಗ್ಸ್ಟನ್ ಫಿಲಮೆಂಟ್ ಇದೇನಿದೆ, ಇದು ಸೆಂಟ್ರಲ್ ಪಾರ್ಟ್ ಇದೇನು ನೋಡ್ತಾ ಇದ್ರಲ್ಲ, ಈ ಪೋರ್ಷನ್ನ ನಾನು ರೌಂಡ್ ಅಪ್ ಮಾಡ್ತೀನಿ. ಇದನ್ನ ನಾವು ಟಂಗ್ಸ್ಟನ್ ಫಿಲಮೆಂಟ್ ಅಂತ ಕರಿತೀವಿ. ಏನು? ಟಂಗ್ಸ್ಟನ್.
ಏನ್ ಟಂಗ್ಸ್ಟನ್ ಅಂದ್ರೆ ಎಲಿಮೆಂಟಿನ ನೇಮ್. ಫಿಲಮೆಂಟ್ ಅಂತಂದ್ರೆ ತಿನ್ನಾಗಿರೋ ಅಂತ ಒಂದು ಒಂದು ವೈಯರ್. ಈ ವೈಯರ್ ಇರೋ ತನಕ ಮಾತ್ರನೇ ನಿಮಗೆ ಹೊರಗಡೆ ಬೆಳಕು ಬರುತ್ತೆ. ಈ ಬೆಳಕು ಯಾವ ಕಲರ್ ಅಲ್ಲಿ ಬರುತ್ತೆ? ಯೆಲ್ಲೋ ಕಲರ್ ಅಲ್ಲಿ ಬರುತ್ತೆ. ಯೆಲ್ಲೋ ಆರ್ ಸಮ್ ಲೈಟ್ ಡಾರ್ಕ್ ಆರೆಂಜ್. ನೋಡಿ, ಇದರಲ್ಲಿ ನೀವು ತಿಳ್ಕೊಬೇಕಾಗಿರೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಈ ಬಲ್ಬ್ ಏನಿದೆ ಅಲ್ಲ, ಈ ಬಲ್ಬ್ ಸರೌಂಡಿಂಗ್ ಬಂದ್ಬಿಟ್ಟು ಈ ಬಲ್ಬ್ ಯಾವ್ದ್ರಿಂದ ಮಾಡಿರ್ತಾರೆ ಅಂದ್ರೆ, ಮೇಲಿರೋದು ಗ್ಲಾಸ್ ಇರುತ್ತೆ ಗೈಸ್. ಥಿಕ್ ಅಂಡ್ ಗ್ಲಾಸ್ ಇರ್ಬೋದು, ತಿನ್ ಗ್ಲಾಸ್ ಇರ್ಬೋದು, ಬಟ್ ಗ್ಲಾಸ್ ಇಂದ ಔಟರ್ ಸ್ಟ್ರಕ್ಚರ್ ಗ್ಲಾಸ್ ಇರುತ್ತೆ. ಒಳಗಡೆ ಏನಿರುತ್ತೆ, ಈ ಬಲ್ಬ್ ನಮಗೆ ಬೆಳಕು ಕೊಡ್ಬೇಕಂದ್ರೆ ಒಳಗಡೆ ಏನೋ ಒಂದು ಇರಬೇಕು. ಏನದು? ಅದನ್ನ ನಾವು ಇನರ್ಟ್ ಗ್ಯಾಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಏನು? ಇನರ್ಟ್ ಗ್ಯಾಸ್. ನೀವು ಇನರ್ಟ್ ಗ್ಯಾಸಸ್ ಲಿಸ್ಟ್ ಹುಡುಕ್ರಿ, ನಿಮ್ಗೆ ಬಂದ್ಬಿಡುತ್ತೆ. ಇನರ್ಟ್ ಗ್ಯಾಸಸ್ ಇರುತ್ತೆ ಇದರಲ್ಲಿ. ಓಕೆ, ಆರ್ಗನ್, ಲೋ ಪ್ರೆಷರ್ ಮೆರ್ಕುರಿ, ಈ ತರ ಗ್ಯಾಸಸ್ ಇರುತ್ತೆ. ಓಕೆ, ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ. ಈ ಗ್ಯಾಸಸ್ ಇದೆ ಅಂತಂದ್ರೆ, ಈ ಗ್ಯಾಸ್ನ ಹೀಟ್ ಮಾಡಿದಾಗ ಮಾತ್ರ ಈ ವೈರ್ ಒಳಗಡೆ, ಈ ಟಂಗ್ಸ್ಟನ್ ಫಿಲಮೆಂಟ್ ವೈರ್ ಒಳಗಡೆ ಕರೆಂಟ್ ಹೋದಾಗ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಗೈಸ್. ಆ ಹೀಟು ಯಾವಾಗ ಈ ಗ್ಯಾಸ್ನ ಹೀಟ್ ಮಾಡುತ್ತೆ, ಅವಾಗ ಅದು ಒಂದು ಲೈಟ್ ಫಾರ್ಮ್ನ ಕೊಡುತ್ತೆ, ಒಂದು ಬೆಳಕನ್ನ ಕೊಡುತ್ತೆ. ಓಕೆ, ಅದು ಹೀಟ್ ಎಷ್ಟು ಹೀಟ್ ತನಕ ಹೋಗ್ಬೇಕು, ಆ ಹೀಟ್ ಬಂದ್ಬಿಟ್ಟು ಗೈಸ್ ಯೂಶಲಿ ಬಿಲೋ ಟಂಗ್ಸ್ಟನ್ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಟಂಗ್ಸ್ಟನ್ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು, ಅದನ್ನು ಇಂಪಾರ್ಟೆಂಟ್. ಟಂಗ್ಸ್ಟನ್ ಮೆಲ್ಟಿಂಗ್ ಪಾಯಿಂಟ್ ನಿಮಗೆ ಎಷ್ಟಿರುತ್ತೆ ಅಂತಂದ್ರೆ 3422 ಡಿಗ್ರಿ ಸೆಂಟಿಗ್ರೇಡ್. ಇದು ಟಂಗ್ಸ್ಟನಿನ ಮೆಲ್ಟಿಂಗ್ ಪಾಯಿಂಟ್. ಯೂಶಲಿ ಇದಕ್ಕಿಂತ ಕಡಿಮೆ ಟೆಂಪರೇಚರ್ ಒಳಗಡೆ ಹೀಟ್ ಆಗುತ್ತೆ. ಯೂಶಲಿ ಎಷ್ಟು ಹೇಳ್ತಾರೆ ಅಂತಂದ್ರೆ, ಒಳಗಡೆ ಹೀಟ್ ಪ್ರೊಡ್ಯೂಸ್ ಆಗೋ ಅಂತ ಹೀಟ್ ಎಷ್ಟಿರುತ್ತೆ ಅಂದ್ರೆ 1730 ಡಿಗ್ರಿನಿಂದ ಹಿಡಿದು 3030 ಡಿಗ್ರಿ ಸೆಂಟಿಗ್ರೇಡ್ ತನಕ ಇರುತ್ತೆ ಒಳಗಡೆ ಹೀಟ್ ಅಂತ ಹೇಳ್ತಾರೆ. ಅಂದ್ರೆ ವಿಚ್ ಇಸ್ ಬಿಲೋ ಟಂಗ್ಸ್ಟನ್ ಫಿಲಮೆಂಟ್ ಹೀಟಿಂಗ್ ಎಲಿಮೆಂಟ್ ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್. ಈ ಮೆಲ್ಟಿಂಗ್ ಪಾಯಿಂಟ್ ಅಂತೂ ಕೆಳಗಡೆನೆ ಈ ಎವಾಕ್ಯುವೇಟೆಡ್ ಆರ್ ಫಿಲ್ಡ್ ವಿತ್ ಇನರ್ಟ್ ಗ್ಯಾಸ್ ಏನಿದೆಲ್ಲ, ಈ ಚೇಂಬರ್ ಅಲ್ಲಿ ಆ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಹೀಟ್ ಇಂದ ನಮ್ಗೆ ಏನ್ ಬರುತ್ತೆ, ಒಂದು ಲೈಟ್ ಫಾರ್ಮ್ ಅಲ್ಲಿ ಜನರೇಟ್ ಆಗುತ್ತೆ ಗೈಸ್. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಹೀಟಿಂಗ್ ಎಫೆಕ್ಟ್. ಇದನ್ನು ಸಹ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಬಟ್ ಬೆಳಕು ಫಾರ್ಮ್ ಅಲ್ಲಿ ಕೊಡುತ್ತೆ. ಓಕೆ, ಅದೇ ಇಂಪಾರ್ಟೆಂಟ್. ಓಕೆ, ನೀವು ಕೆಲವೊಂದು ಗ್ಲಾಸಸ್ನ ಅಂದ್ರೆ ಕೆಲವೊಂದು ಬಲ್ಬ್ನ ರೆಡ್ ಕಲರ್ ಬಲ್ಬ್, ವೈಟ್ ಕಲರ್ ಬಲ್ಬ್ ಇದೆ, ಒಳಗಡೆ ಇದೇ ತರ ಫಿಲಮೆಂಟ್ ಇರುತ್ತೆ, ಬಟ್ ಕಲರ್ ಬಲ್ಬ್ಸ್ ಇವಾಗ ಪ್ರೊಡ್ಯೂಸ್ ಮಾಡಿದೆ. ಏನು ಅದ್ರ ಮೀನಿಂಗ್ ಅಂದ್ರೆ, ಹೊರಗಡೆ ಕೋಟಿಂಗ್ ಕೊಟ್ಟಿರ್ತಾರೆ ಅಷ್ಟೇ. ಈ ಬಲ್ಬ್ಗೆ ಒಳಗಡೆ ಏನು ಕೊಟ್ಟಿರ್ತಾರೆ, ಕೋಟಿಂಗ್ ಕೊಟ್ಟಿರ್ತಾರೆ. ಆ ಟೈಪ್ ಆಫ್ ಕೋಟಿಂಗ್ ಯಾವ್ದಿರುತ್ತಲ್ಲ, ಅದು ನಿಮಗೆ ಒಂದೊಂದು ಕಲರ್ನ ಕೊಡುತ್ತೆ. ಇವಾಗ ಬ್ಲೂ ಕಲರ್ ಬರ್ಬೇಕಂದ್ರೆ ಕೋಬಾಲ್ಟ್ ಕೋಟಿಂಗ್ ಕೊಟ್ಟಿರ್ತಾರೆ, ಮೆಟಲ್ ಕೋಬಾಲ್ಟ್. ಅಥವಾ ಗ್ರೀನ್ ಕಲರ್ ಬರ್ಬೇಕಂದ್ರೆ ಕ್ರೋಮಿಯಂ ಕೋಟಿಂಗ್ ಕೊಟ್ಟಿರ್ತಾರೆ. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್ ಇದೆ ಗೈಸ್. ಓಕೆ, ಒಳಗಡೆ ಇನರ್ಟ್ ಗ್ಯಾಸ್ ಕೇಳಿದ್ರೆ ನಿಮಗೆ ಆರ್ಗನ್, ನೈಟ್ರೋಜನ್, ಕ್ರಿಪ್ಟಾನ್, ಜಿನಾನ್, ಈ ತರ ಇನರ್ಟ್ ಗ್ಯಾಸಸ್ ಇರುತ್ತೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ, ಅದೊಂದು ವೆರಿ ಇಂಪಾರ್ಟೆಂಟ್. So ಎಷ್ಟು guys which is related to the electric bulb. Okay, ನೆಕ್ಸ್ಟ್ ನಾವು ಸೋರ್ಸಸ್ ಆಫ್ ಎಲೆಕ್ಟ್ರಿಸಿಟಿನ ನೆಕ್ಸ್ಟ್ ಇದರಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ವಿಶ್ ಯು ಗುಡ್ ಡೇ.